ಶಾರ್ಟಲ್ಲೇ ನಮ್ಮ ಬೆಂಗಳೂರು ಟ್ರಾಫಿಕ್ ತೋರಿಸ್ಕೊಂಡು ಶುರು ಮಾಡೋಣ. ಟ್ರಾಫಿಕ್ ಇಲ್ದಿರ ಬೆಂಗಳೂರಲ್ಲಿ ಜೀವನ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಮಳೆಯಲ್ಲಿ ಜೊತೆಯಲ್ಲಿ ಅಂತ ನಾನು ನಮ್ಮ ಹುಡುಗ ಹೊಂಟಿದ್ದೆ ಮೇಲ್ಕೋಟೆ ಕಡೆ. ನಾವು ಫೈನಲಿ ಮೇಲ್ಕೋಟೆಗೆ ರೀಚ್ ಆಗಿದ್ದೀವಿ. ಫಸ್ಟು ಮೇಲ್ಕೋಟೆಗೆ ರೀಚ್ ಆಗಿದ ತಕ್ಷಣ ಏನು ಮಾಡಬೇಕೋ ಇಲ್ಲೋ ಗೊತ್ತಿಲ್ಲ, ಸುಬ್ಬಣ್ಣ ಮೆಸ್ಗೆ ಹೋಗಿ ಚೆನ್ನಾಗಿ ತಿನ್ನಬೇಕು. ಈ ರೋಡಲ್ಲೇ ಸುಮಾರು ಸತಿ ಓಡಾಡಿದ್ದೀನಿ, ಬಟ್ ಮೇಲ್ಕೋಟೆಗೆ ನಾನು ಫಸ್ಟ್ ಟೈಮ್ ಒಳಗಡೆ ದೇವಸ್ಥಾನ ಒಳಗಡೆ ಹೋಗ್ತಾ ಇರೋದು. ಸುಬ್ಬಣ್ಣ ಮೆಸ್ಗೂ ಕೂಡ ಫಸ್ಟ್ ಟೈಮ್ ಬರ್ತಾ ಇರೋದು. ಪುಳಿಯೋಗರೆ ಎಷ್ಟು ಫೇಮಸ್ ಅಂತ ನಾನು ಹೇಳಂಗೆ ಬೇಡ, ಎಲ್ರಿಗೂ ಗೊತ್ತು. ಸೊ ನಾವು ಬ್ಯಾಟಿಂಗ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಹೋಣ ಮೆಸ್. ಎಕ್ಸ್ಟ್ರಾ ಸಕ್ಕರೆ ಪೊಂಗಲ್ ಬೇಕಾ? ಕಾಸು ನೆಕ್ಸ್ಟ್ ಬಿಟ್ಟರೆ ಎಲೆನೂ ಕೂಡ ಮಚ್ಕೊಂಡು ಬೀಡ ಥರ ಹಾಕ್ಕೊಂಡ್ಬಿಡ್ತಾನೆ. ಬೀಡ ಅಲ್ಲಾಡು ಬಿಡೋದು, ಆಮೇಲೆ ಎಲೆಗೆ ಮುಚ್ಕೊಂಡು ತಿನ್ಬಿಟ್ಟು ಯಾರು. ಲೆಟ್ಸ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಮೇಲ್ಕೋಟೆ. ರಾಯಗೋಪುರ. ಹೊಯ್ಸಳ ರಾಜನಾದ ವಿಷ್ಣುವರ್ಧನ ಶಿಲ್ಪಿಗಳಿಗೆ ರಾಯಗೋಪುರ ಕಟ್ಟೋಕ್ಕೆ ಹೇಳ್ತಾನೆ. ಹಾಗೆ ಒಂದು ಷರತ್ತು ಕೂಡ ಹಾಕ್ತಾನೆ, ಬೆಳಗ್ಗೆ ಕೋಳಿ ಕೂಗೋದು ಮುನ್ನ ಕಟ್ಟಿ ಮುಗಿಸಬೇಕು ಅಂತ. ಆದರೆ ಶಿಲ್ಪಿಗಳು ಕಟ್ಟೋಕ್ಕೆ ಮುಂಚೆನೇ ಕೋಳಿ ಕೂಗುತ್ತೆ. ಹಾಗಾಗಿ ಇವತ್ತಿಗೂ ಕೂಡ ರಾಯಗೋಪುರ ಮೇಲ್ಕೋಟೆಯಲ್ಲಿ ಇನ್ಕಂಪ್ಲೀಟ್ ಆಗಿದೆ. ಅಕ್ಕ ತಂಗಿ ಕೊಳ. ಪ್ರಮುಖ ಸ್ಥಳ ಇದು. ಚೆಲುವನಾರಾಯಣ ಸ್ವಾಮಿ ದೇವಾಲಯದಿಂದ 200 ಮೀಟರ್ಗಳು ಅಷ್ಟೇ. ಬಲಭಾಗದಲ್ಲಿ ಅಕ್ಕನ ಕೊಳ, ಎಡಭಾಗದಲ್ಲಿ ತಂಗಿಯ ಕೊಳ. ಚೋಳರ ಅರಸ ತುಳುವ ಅರಸ, ಅವರಿಗೆ 2 ಹೆಂಡತಿ ಇರ್ತಾರೆ. ಅವರಿಬ್ಬರು ಅಕ್ಕ ತಂಗಿ ಆಗಿರ್ತಾರೆ. ಚೆಲುವನಾರಾಯಣ ಸ್ವಾಮಿ ದೇವಾಲಯ. ಕಳೆದು ಹೋದ ಶ್ರೀಮನ್ ನಾರಾಯಣ ಉತ್ಸವ ಮೂರ್ತಿಯನ್ನು ರಾಮಾನುಜಾಚಾರ್ಯರು ಹುಡುಕೊಂಡು ಡೆಲ್ಲಿಗೆ ಹೋಗ್ತಾರೆ. ಅಲ್ಲಿ ಸುಲ್ತಾನರ ಬಳಿ ಕೇಳಿದಾಗ ಖಜಾನೆ ತೋರಿಸುತ್ತಾರೆ, ಆದರೆ ಅಲ್ಲಿ ಮೂರ್ತಿ ಸಿಗದು. ಅಲ್ಲಿ ರಾಜ್ಕುಮಾರಿ ಒಂದು ಮೂರ್ತಿಯ ಜೊತೆ ಆಟ ಆಡುತ್ತಿರ್ತಾರೆ. ಆ ಮೂರ್ತಿಯನ್ನು ಕಂಡು ಆಚಾರ್ಯರು ಚಳುವ ಪಿಳ್ಳೆ ಎಂದು ಕರೆಯುತ್ತಾರೆ. ಚೆಲುವ ನಾರಾಯಣನನ್ನು ಮೇಲ್ಕೋಟೆಗೆ ಕರೆದು ತರುತ್ತಾರೆ. ಆಗ ರಾಜ್ಕುಮಾರಿ ಕೂಡ ಜೊತೆಯಲ್ಲಿ ಬರುತ್ತಾರೆ. ಈ ಗುಡಿಯ ಸ್ತಂಭಗಳನ್ನು ಗಮನಿಸಿದರೆ ಭಾಗವತವನ್ನು ಕಾಣಬಹುದು. ಈ ದೇವಸ್ಥಾನವನ್ನು ಕಟ್ಟಿಸಿದವರು ಹೊಯ್ಸಳ ವಿಷ್ಣುವರ್ಧನ್ ಅವರು.